ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೈಲಿ ಚಾಲೆಂಜ್ ಡೇ 27 ಹೇಗಿತ್ತು ಅಂತ ನೋಡೋಣ. ಆ್ಯಸ್ ಯೂಶುವಲ್ ಬೆಳಿಗ್ಗೆ ನಿಮಗೆ ಎಲ್ಲರಿಗೂ ಪ್ರೀಮಿಯಂ ಗ್ರೂಪಲ್ಲಿದ್ದವ್ರಿಗೆ ನಾವು ಚಾರ್ಟನ್ನು ಕಳಿಸಿದ್ದೀವಿ. ಸೊ ಆ ಚಾರ್ಟಲ್ಲಿ ನೀವು ನೋಡ್ಬೋದು, ಟೈಮಿಂಗ್ಸನ್ನು ನೋಡ್ಬೋದು. ಬೆಳಿಗ್ಗೆನೇ ನಾವು ನಿಮಗೆಲ್ಲ ಪ್ರಮೋಟ್ ಮಾಡಿದ್ದೀವಿ, 9-10ಗೆಲ್ಲ ನಾವು ಕಳಿಸಿಕೊಟ್ಟಿದ್ದೀವಿ. ಅದಾದ ನಂತರ ಆಪ್ಷನ್ಸದು ಚಾರ್ಟನ್ನು ಕಳಿಸಿದ್ದೀವಿ. ಆಲ್ಮೋಸ್ಟ್ ಫ್ಲ್ಯಾಟ್ ಥಿಯರಿ ಅಪ್ಲೈ ಆಗುತ್ತೆ ಅಂತಲೂ ಹೇಳಿದ್ದೀವಿ. ಸೊ ದಟ್ ಆಪ್ಷನ್ದು ಚಾರ್ಟನ್ನು ಕಳಿಸಿದ್ದೀವಿ. ಮತ್ತು ಟೋಟಲ್ ಇವತ್ತು ಫುಲ್ ಡೇನು ಇಂಟ್ರ್ಯಾಕ್ಷನಲ್ಲಿ ಇದ್ವಿ. ಸೊ ಅರಿ ಮಾಡಬೇಡಿ, ಎಲ್ಲ ಗೈಡೆನ್ಸ್ ಮಾಡ್ತಾ ಬರ್ತಾ ಇದ್ವಿ. ಸೊ ಕೆಲವರೆಲ್ಲ ಇವತ್ತು 20 ಪಾಯಿಂಟ್ಸಿಗೆ ಇಂಪ್ರೂವ್ಮೆಂಟ್ ತೊಗೊಂಡಿದ್ದಾರೆ. ಮತ್ತು ಕೆಲವೆಲ್ಲ ಆಡಿಯೋದಲ್ಲಿ ಸಜೆಷನ್ಸ್ಗಳನ್ನು ನಾವು ಕೊಟ್ಟಿದ್ವಿ. ಅದಾದ ನಂತರ ನಾವು ಎಕ್ಸಾಕ್ಟ್ ಸೆಕೆಂಡ್ ಆಫ್ ಥಿಯರಿಯಲ್ಲೂ ಏನಾಗ್ತಿತ್ತು ಅಂತಲೂ ನಾವು ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಓಕೆ, ಇವತ್ತು ಮಾರ್ಕೆಟ್ ಹೇಗಿತ್ತು ಅಂತ ನೋಡಿದಾಗ ಸೊ ಓಪನ್ ಆಗಿದ್ದು ಫ್ಲ್ಯಾಟಲ್ಲಿ ಓಪನ್ ಆಗಿದೆ ಮಾರ್ಕೆಟು. ಸೊ ಫ್ಲ್ಯಾಟಲ್ಲಿ ಓಪನ್ ಆಗಿದೆ, ಫಸ್ಟ್ ಕ್ಯಾಂಡಲ್ ರೆಡ್ ಆಗಿತ್ತು. ಸೊ ನಿಯರ್ ಬೈ ಕ್ಲೋಸಿಂಗ್ ಹತ್ರನೇ ಓಪನ್ ಆಗಿದೆ ಫ್ಲ್ಯಾಟಲ್ಲಿ. ಸೊ ರೆಡ್ ಆಯಿತು, ರೆಡ್ ಆದ ನಂತರ ಮಾರ್ಕೆಟ್ ಮೂವ್ ಆಗಲಿಕ್ಕೆ ಶುರು ಆಯಿತು. ಸೊ ನಾವೇನು ಮಾಡಬೇಕು, ನಮ್ಮದು 1 ಅವರ್ ಆಗ್ತಿದ್ದಾಗೆ 1 ಅವರ್ ಝೋನನ್ನು ನಾವು ಮಾರ್ಕ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ನಾವು 1 ಅವರ್ ಝೋನನ್ನು ಮಾರ್ಕ್ ಮಾಡ್ತೀವಿ. 4 ಕ್ಯಾಂಡಲ್ಸ್ ಆದಾಗ ನಾವು ನಮ್ಮ 1 ಅವರ್ ಝೋನನ್ನು ಮಾರ್ಕ್ ಮಾಡಿದ್ವಿ. ಅದಾದ ನಂತರ ಮಾರ್ಕೆಟಲ್ಲಿ ಏನಾಗ್ತಿತ್ತು ಅಂತ ರಿಯಾಕ್ಷನನ್ನು ಅಬ್ಸರ್ವ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸೊ ಏನಾಯಿತು, 4 ಕ್ಯಾಂಡಲ್ಸ್ ಆದ ನಂತರ 5th ಕ್ಯಾಂಡಲು ಮಾರ್ಕೆಟ್ ಒಳಗೆ ಇತ್ತು, ಆ ಝೋನ್ ಒಳಗೆ ಇತ್ತು. ಅದಾದ ನಂತರ 6th ಕ್ಯಾಂಡಲ್ ಅದನ್ನು ರೀಟೆಸ್ಟ್ ಮಾಡ್ತಿತ್ತು. ಯಾವುದಿದು ಆರೆಂಜ್ ಲೈನು, ಈ ಇಡೀ ಝೋನಿನ ಮಿಡ್ ಪಾಯಿಂಟ್ ನೋಡಿ. ಝೋನ್ ದೊಡ್ಡದಿದ್ದಾಗ ನಮಗೆ ಗೊತ್ತಿದೆ, ನಿಫ್ಟಿ ಮೂವ್ಮೆಂಟ್ ಕೊಡೋದೇ ಒಮ್ಮೊಮ್ಮೆ 180 ಪಾಯಿಂಟ್ ಮ್ಯಾಕ್ಸಿಮಮ್. ಈಗ ಮೊನ್ನೆಲ್ಲ ಅದು ಅಚಾನಕ್ಕಾಗಿ ಬಂದದ್ದು. ಸೊ ಹಾಗಾಗಿ ನಾವು ಫುಲ್ ಮೂವ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಸೊ ಅದು ಮಿಡ್ ಪಾಯಿಂಟ್ ಅನ್ನೊಂದು ಆ್ಯಾವ್ರೇಜಾಗಿ ಕ್ಯಾಲ್ಕುಲೇಟ್ ಮಾಡಿ ಇಡ್ತೀವಿ. ಸೊ ಆ ಮಿಡ್ ಪಾಯಿಂಟನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸಾಕ್ಟ್ಲಿ ಅದು 340ಗೆ ಬಂದಿತ್ತು. ಸೊ ಆ 340ಗೆ ಬಂದಂಥ ಮಿಡ್ ಪಾಯಿಂಟಲ್ಲಿ ಅದನ್ನೇ ಅದು ರೀಟೆಸ್ಟ್ ಮಾಡಲಿಕ್ಕೆ ಮಾಡಿ 5th ಕ್ಯಾಂಡಲಲ್ಲಿ. ಮತ್ತು ನಮ್ಮದು 1 ಅವರ್ ಝೋನು ಇತ್ತು, ಬ್ರೇಕ್ ಆಯಿತು. ಬ್ರೇಕ್ ಆದಾಗ ನಾವಿಲ್ಲಿ ಎಂಟ್ರಿ ತಗೊಳ್ಳಿಕ್ಕೆ ನಾವು ಇಲ್ಲಿ ಟ್ರೈ ಮಾಡಿದ್ರೆ ರೀಟೆಸ್ಟ್ ಆಗಲಿಲ್ಲ. ಯಾಕೆಂದರೆ 1 ಅವರ್ ಝೋನ್ ಬ್ರೇಕ್ ಆಗೋವರೆಗೆ ನಾವೇನು ಮಾಡೋದಿಲ್ಲ. ಸೊ ಬ್ರೇಕ್ ಆದ ನಂತರ ರೀಟೆಸ್ಟ್ ಆಗಬೇಕಿತ್ತು, ರೀಟೆಸ್ಟ್ ಆಗಲಿಲ್ಲ. ಸೊ ರೀಟೆಸ್ಟ್ ಆಗದೆ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ರೀಟೆಸ್ಟ್ ಆಯಿತು. ನಾವು ನಿಮ್ಗೆ ಹೇಳಿದ್ದೀವಿ, ಇಮಿಡಿಯೇಟಾಗಿ ರೀಟೆಸ್ಟ್ ಆದರೆ ಮಾತ್ರ ನಾವು ತಗೊಳ್ಳೋದು, ಅದಕ್ಕಿಂತ ಮುಂಚೆ ತಗೊಳ್ಳೋಕ್ಕಾಗಲ್ಲ. ಆದರೆ ಇದೇ ಟ್ರೇಡನ್ನು ಬೆಳಿಗ್ಗೆ ಇದು ನಮ್ಮ ಗ್ರೂಪಲ್ಲಿದ್ದವರು, ಪ್ರೀಮಿಯಂ ಗ್ರೂಪಲ್ಲಿದ್ದವರು, ಕೋರ್ಸ್ ಸ್ಟೂಡೆಂಟ್ಸ್ಗಳು ಇದರಲ್ಲಿ ಒಳ್ಳೆ 20 ಪಾಯಿಂಟ್ಸನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಅದು 40 ಪಾಯಿಂಟ್ಸ್ವರೆಗೆ ಬೆಳಗ್ಗೆನೇ ಕೊಟ್ಟಿದೆ, ಆದರೆ ಅವರು 20 ಪಾಯಿಂಟ್ಸನ್ನು ಮಾಡಿದ್ದಾರೆ. ನಾವು ಅದೇ ಟೈಮಲ್ಲಿ ನಾವು ಸಿ ಇ ಚಾರ್ಟನ್ನು ಅಬ್ಸರ್ವ್ ಮಾಡಬೇಕು. ಓಕೆನಾ? ಸಿ ಇ ಚಾರ್ಟನ್ನು ಅಬ್ಸರ್ವ್ ಮಾಡಿದಾಗ ನೋಡಿ, ಸಿ ಇ ಚಾರ್ಟಲ್ಲಿ ಏನಾಗಿದೆ, ಬೆಳಿಗ್ಗೆ ಅದು 4 ಕ್ಯಾಂಡಲ್ಸ್ ಆದಾಗ ನೋಡಿ, 4 ಕ್ಯಾಂಡಲ್ಸ್ ಆದಾಗ 1 2 3 4 ಕ್ಯಾಂಡಲ್ಸ್ ಆಯಿತು. ಝೋನ್ ಮಾರ್ಕಿಂಗು ಆಗುತ್ತೆ. ಸೊ ಝೋನ್ ಮಾರ್ಕಿಂಗು ಮಾಡಿದ್ವಿ. ಝೋನ್ ಮಾರ್ಕಿಂಗ್ ಆದ ನಂತರ ನೆಕ್ಸ್ಟ್ 5th ಕ್ಯಾಂಡಲ್ಲು ರೀಟೆಸ್ಟ್ ಆಗಿದೆ. ಕರೆಕ್ಟ್ ಅಲ್ಲ? ಸೊ ನಮಗೂ ಇಲ್ಲೂ ಅಷ್ಟೇ, ಇಲ್ಲಿ ರೀಟೆಸ್ಟ್ ಆಗಲಿಲ್ಲ. ಸೊ ರೀಟೆಸ್ಟ್ ಆಗದೆ ತಗೊಳಕ್ಕಾಗಲ್ಲ, ಸರಿಯಾ? ಆದರೆ ಈ ಟ್ರೇಡಲ್ಲಿದ್ದವ್ರು, ಕೋರ್ಸಲ್ಲಿದ್ದವ್ರಿಗೆ ಇದು ಟ್ರೇಡ್ ಹೇಗೆ ತಗೊಬೇಕಂತ ಅವ್ರು ಇಲ್ಲಿ ತಗೊಳ್ಳೋದಿಲ್ಲ, ಎಕ್ಸಾಕ್ಟ್ಲಿ ಅವರು ಇಲ್ಲಿ ತಗೊಂಡಿರ್ತಾರೆ. ನೋಡಿ, ಇಲ್ಲಿ ರೀಟೆಸ್ಟ್ ಆಗ್ತಿದ್ದಾಗೆ ತಗೊಂಡಿದ್ದಾರೆ ಅಕಾರ್ಡಿಂಗ್ ಟು ದ ಥಿಯರಿ. ಒಟ್ರಾಸಿ ಎಲ್ಲ ಲೈನಲ್ಲೂ ರೀಟೆಸ್ಟ್ ಆದರೆ ತಗೊಳಕ್ಕಾಗಲ್ಲ. ಇಟ್ ಹ್ಯಾಸ್ ಎ ಲಾಜಿಕ್ ಬಿಹೈಂಡ್. ಆ ಲಾಜಿಕನ್ನು ಯೂಸ್ ಮಾಡಿ ಅವ್ರು ಇಲ್ಲಿ ಬೈ ಮಾಡಿದ್ದಾರೆ, 98ಅಲ್ಲಿ ಬೈ ಮಾಡಿರ್ತಾರೆ. ಸೊ ಅವರಿಗೆ ಈಸಿಯಾಗಿ 30 ಪಾಯಿಂಟ್ಸ್ ನೆಕ್ಸ್ಟ್ ಕ್ಯಾಂಡಲಲ್ಲೇ ಕಂಪ್ಲೀಟ್ ಆಗಿದೆ. ಸೊ 30 ಪಾಯಿಂಟ್ಸ್ ಬಂದಿದೆ. ಸ್ವಲ್ಪ ವೆಯ್ಟ್ ಮಾಡಿದರೆ ಝೋನ್ ಬ್ರೇಕಿಂಗ್ ಆಗಿ ರೀಟೆಸ್ಟ್ ಆದಾಗ ಇಲ್ಲಿವರೆಗೂ ಬಂದಿದೆ. ಸೊ ಅದು 30 to 40 ಪಾಯಿಂಟ್ಸ್ ಬೆಳಿಗ್ಗೆನೇ ಕೊಟ್ಟಿದೆ, ಆಯಿತಾ? ಅದಾದ ನಂತರ ವಾಟ್ ನೆಕ್ಸ್ಟು, ಇಲ್ಲಿ ಝೋನ್ ತಗೊಳಕ್ಕಾಗಲ್ಲ, ಯಾಕೆ ನಿಯರ್ ಬೈ ರೆಸಿಸ್ಟೆನ್ಸ್ ಇದೆ. ಕರೆಕ್ಟಾ? ಅದಾದ ನಂತರ ವೆಯ್ಟ್ ಮಾಡಬೇಕಾಗಿ ಬಂತು. ಸೊ ವೆಯ್ಟ್ ಮಾಡಿದ್ವಿ, ಎಲ್ಲ ಅದೇ ಝೋನಲ್ಲಿತ್ತು. ಮಧ್ಯಾಹ್ನದ ನಂತರ ರಿವರ್ಸಲ್ ಆಯಿತು, 12-12:30 ನಂತರ ನಾವು ಸೆಕೆಂಡ್ ಆಫ್ ಥಿಯರಿ ಆ್ಯಕ್ಟಿವೇಟ್ ಆಗುತ್ತೆ. ಸೆಕೆಂಡ್ ಆಫ್ ಥಿಯರಿ ಆ್ಯಕ್ಟಿವೇಟ್ ಆದಾಗ ಇಲ್ಲಿ 2 ರೆಡ್ ಆದಾಗ ನಾವು ತಗೊಳ್ಳಿಕ್ಕಿಲ್ಲ. ನಾವು ಅದನ್ನು ಫಸ್ಟೇ ಗ್ರೂಪಲ್ಲೂ ಸಹ ಹೇಳಿದ್ದೀವಿ, ಆಫ್ಟರ್ 3rd ರೆಡ್ ಆದಾಗ ಮಾತ್ರ ತಗೊಳ್ಳಿಕ್ಕೆ, ಇಲ್ಲಿ ಬ್ರೇಕ್ ಆಗಬೇಕಾದ್ರೆ. ಸೊ ಇಲ್ಲಿ ಬ್ರೇಕ್ ಆಗಬೇಕಾದ್ರೆ ನೀವು ಪುಟ್ ಆಪ್ಷನ್ಸನ್ನು ನೋಡಿದಾಗ, ಸೊ ಪುಟ್ ಆಪ್ಷನ್ ಎಲ್ಲಿತ್ತಂದರೆ ಝೋನಿಂದ ಒಳಗಿತ್ತು. ಓಕೆನಾ? ಝೋನಿಂದ ಹೊರಗಿತ್ತು ನೋಡಿ, 12-12:30ಗೆ ಝೋನಿಂದ ಹೊರಗಿತ್ತು. ಅದೇ ಯಾವ ಝೋನಿಂದ ಹೊರಗಿದ್ದರೂ ನಮ್ಮ 1 ಅವರ್ ಝೋನನ್ನು ನಾವು ಮಾರ್ಕ್ ಮಾಡಿಡಬೇಕು. ಸೊ ನಮ್ಮದು 1 ಅವರ್ ಝೋನ್ ಮಾರ್ಕ್ ಮಾಡಿದಾಗ ನೋಡಿ, 1 2 3 4 ಕ್ಯಾಂಡಲ್ಸ್ ಆದಾಗ ಝೋನ್ ಮಾರ್ಕ್ ಮಾಡಿದ್ವಿ, ಸರಿಯಾ? ಇಲ್ಲಿ ಬ್ರೇಕ್ಔಟ್ ಆಯಿತು, 12:15-12ವರೆಗೆ ಇಲ್ಲಿ ಬ್ರೇಕ್ಔಟ್ ಆಯಿತು. ಸೊ ಒಳಗೆ ಬರ್ತಾ ಇದೆ ಅಂತ ಹೇಳಿದಾಗ ತಗೊಳ್ಳೋಕ್ಕೆ ಟ್ರೈ ಮಾಡ್ಬೋದು, ಬಟ್ ನಾನು ತಗೊಳ್ಳೋಕ್ಕೆ ಪ್ರಿಫರ್ ಮಾಡಲ್ಲ. ಕಾರಣ ಇಷ್ಟೇ, ಸೊ ನಮಗೆ 20 ಪಾಯಿಂಟ್ಸ್ ಬೇಕು. ನಾವೀಗ ಇಲ್ಲಿ 62ಅಲ್ಲಿ ತಗೊಂಡ್ರೆ 82ವರೆಗೆ ಬರಬೇಕು. 82 ಬರಬೇಕಂದ್ರೆ ಅದು ಇದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ಹೋಗಬೇಕು.
ಖಾಲಿ ರೆಸಿಸ್ಟೆನ್ಸ್ ಅಲ್ಲ, ಜೊತೆಗೆ ಯೂನಿವರ್ಸಲ್ ಲೈನ್ ಇದೆ, ಪ್ರೀವಿಯಸ್ ಡೇ ಕ್ಲೋಸಿಂಗ್ ಒಂದಿದೆ, ಆಮೇಲಿಂದ ಇವತ್ತಿನ ಓಪನಿಂಗು ಇದೆ. ಸೊ ಇಷ್ಟು ಇಲ್ಲಿ ಇದ್ದಾಗ ಇದು ಸ್ಟ್ರಾಂಗ್ ಝೋನ್ ಆಯಿತು. ಈ ಸ್ಟ್ರಾಂಗ್ ಝೋನ್ ಹತ್ರ ದಾಟೋದಿಲ್ಲ. ಸೊ ಇಷ್ಟು ದಾಟದೇ ಇದ್ದಾಗ ನನಗೆ ಇಲ್ಲಿ ಖಾಲಿ ಸಿಗುವಂಥದ್ದು ಜಸ್ಟ್ 10 ಪಾಯಿಂಟ್ಸ್. ಮತ್ತು ರೀಟೆಸ್ಟ್ ಮಾಡಿಲ್ಲ, ನೆಕ್ಸ್ಟ್ ಕ್ಯಾಂಡಲಲ್ಲಿ ರೀಟೆಸ್ಟ್ ಮಾಡಿಲ್ಲ, ಮೇಲಿಂದನೇ ಹೋಗ್ತಿದೆ. ಸೊ ಅವಾಗೇನಾಯಿತು, ನಾವು ಇದು ಕ್ಲೋಸಿಂಗ್ ಆದಮೇಲೆ ತೊಗೊಬೇಕಂತ ಹೇಳಿದ್ರು, ನಾವು ಇಲ್ಲಿಂದ ತೊಗೊಬೇಕಾಗುತ್ತೆ. ಅದು ತುಂಬ ಕಮ್ಮಿ, 66ಇಂದ ನಮಗೆ ತುಂಬ ಪಾಯಿಂಟ್ಸ್ ಕಮ್ಮಿ ಆಗಿ ಕಾಣುತ್ತೆ. ಅದಕ್ಕೋಸ್ಕರ ನಾನು ಪ್ರಿಫರ್ ಮಾಡಿಲ್ಲ. ಅದಾದ ನಂತರ ರೀಟೆಸ್ಟಿಗೆ ವೆಯ್ಟ್ ಮಾಡಿದ್ವಿ. ಸೊ ರೀಟೆಸ್ಟ್ ಆದಾಗ ಅಂದರೆ ನೋಡಿ, ಅದು ಫಾಲ್ ಆಗಿದ್ದು ಎಗೇನ್ ರೀಟೆಸ್ಟ್ ಆಯಿತು. ರೀಟೆಸ್ಟ್ ಆದಾಗ ಇದು ನಮ್ಮದು 1 ಅವರ್ ಝೋನ್, ಆವಾಗಲೇ ಮಾರ್ಕ್ ಮಾಡಿದ್ದು 1 ಅವರ್ ಝೋನು. ಆ 1 ಅವರ್ ಝೋನನ್ನು ರೀಟೆಸ್ಟ್ ಮಾಡಿ ಫಾಲ್ ಆಗಲಿಕ್ಕೆ ಶುರು ಆಯಿತು. ಫಾಲ್ ಆಗಲಿಕ್ಕೆ ಶುರು ಆದಾಗ ಇದು ಯಾಕೆ ಗ್ರೀನ್ ಅಂತೇಳಿದ್ರೆ ನಮ್ಮದು ಮಿಡ್ ಲೈನನ್ನು ರೀಟೆಸ್ಟ್ ಮಾಡಿದೆ. ನೋಡಿ, ಅದಕ್ಕೆ ಹೇಳೋದು ನಿಫ್ಟಿಯಲ್ಲಿ ಕ್ಯಾಂಡಲ್ಸ್ಗಳು ನಮ್ಮೊಟ್ಟಿಗೆ ಮಾತಾಡ್ತದೆ. ನಾವು ಪ್ರೀತಿಯಿಂದ ಇದ್ದರೆ ಅದು ನಮ್ಮನ್ನು ಪ್ರೀತಿ ಮಾಡುತ್ತೆ. ಸೊ ಅದಕ್ಕೆ ಹೇಳೋದು ಲವ್ ಯುವರ್ ಚಾರ್ಟ್ ಅಂತ. ನಾವು ಚಾರ್ಟನ್ನು ಲವ್ ಮಾಡೋಕ್ಕೆ ಕಲಿಬೇಕು. ಅದು ಒಂದೊಂದು ವಿಷಯವನ್ನು ಮಾತಾಡುತ್ತೆ. ನಾವು ಪ್ರೀತಿಯಿಂದ ಹಾಕಿದಂಥ ಒಂದೊಂದು ಲೈನಿಗೂ ಅದು ಮರ್ಯಾದೆ ಕೊಡ್ತಾ ಹೋಗುತ್ತೆ. ಸೊ ಆ ರೀತಿಯಲ್ಲಿ ಅದು ರೆಸ್ಪೆಕ್ಟ್ ಕೊಟ್ಟಿದೆ. ಆ ರೆಸ್ಪೆಕ್ಟ್ ಕೊಟ್ಟು ಅಲ್ಲಿಂದ ರೀಟೆಸ್ಟ್ ಮಾಡಿ ಫಾಲ್ ಆಗಿದೆ. ಈಗ ಇಲ್ಲಿ ರೀಟೆಸ್ಟ್ ಮಾಡಿದ್ದು 1 ಅವರ್ ಝೋನ್ ಲೆಕ್ಕದಲ್ಲಿ. ಇಲ್ಲಿ ಯಾಕೆ ರೀಟೆಸ್ಟ್ ಮಾಡಬೇಕಿತ್ತು? ಇದು ನಮ್ಮ ಲೈನಿಗೊಂದು ಮರ್ಯಾದೆ ಕೊಟ್ಟಿದೆ ಅಲ್ವಾ? ಆ ಮರ್ಯಾದೆ ಕೊಟ್ಟು ಅಲ್ಲಿಂದ ಫಾಲ್ ಆಗಿದೆ. ಇದು 1.15 ಸೊ 1.15 ಆದಾಗ ಇಲ್ಲಿ ನೋಡಿ, 1.15 ಇದು ಗ್ರೀನ್ ಆಗಿ ತಿರ್ಗಾ ರೀಟೆಸ್ಟ್ ಆಗಿದೆ. ನಾನು ಹೇಳಿದಾಗೆ ರೀಟೆಸ್ಟಲ್ಲಿ ತಗೊಂಡಿದ್ರು 62, ಆವಾಗ ನಮಗೆ 82 ಬರುತ್ತಾ ಅನ್ನೋದು ಡೌಟು. ಸೊ ಇಲ್ಲಿ ತಗೊಳ್ಳೋದಿಲ್ಲ, ಯಾಕೆಂದರೆ ಎಗೇನ್ ಅದೇ ಪ್ರಾಬ್ಲಮ್, ಇಲ್ಲಿ ಡಬಲ್ ಟಾಪ್ ಆಗಿ ಬೀಳ್ಬೋದಲ್ಲ. ಸೊ ನಾವು ತಗೊಳ್ಳೋಕ್ಕಾಗಲ್ಲ. ಇಲ್ಲಿಂದ ಇಲ್ಲಿವರೆಗೆ ಟ್ರೇಡನ್ನು ಮಾಡೋಕ್ಕೆ ಅವಕಾಶ ಇತ್ತು. ಅಂದರೆ 62ಇಂದ 74ವರೆಗೆ ಜಸ್ಟ್ 12 ಪಾಯಿಂಟ್ಸ್ ಟ್ರೇಡ್ ಇತ್ತು. ಆದರೆ ನಾನು ತಗೊಳಕ್ಕೆ ಹೋಗಲಿಲ್ಲ. ಯಾವಾಗ ಅದು ಇಲ್ಲಿಂದ ಝೋನ್ ಓಪನಿಂಗನ್ನು ದಾಟ್ತು, ಅಂದರೆ ನೋಡಿ ಓಪನಿಂಗ್ ಬಂದು 78 ಇತ್ತು, ಇಲ್ಲಿ ಓಪನಿಂಗ್ ಬಂದು 78 ಇದೆ, ಓಕೆನಾ? ಸೊ ಓಪನಿಂಗು ದಾಟಿದ ನಂತರ ಅಂದರೆ ಒಂದು ಅರೌಂಡ್ 79ಅಲ್ಲಿ ನಂದು ಬಿಲ್ಲಿಂಗ್ ಮಾಡ್ಬೋದು. ಸೊ 79ಅಲ್ಲಿ ನಾವು ಬಿಲ್ಲಿಂಗ್ ಮಾಡಿದಾಗ ನಮ್ಮ ಟಾರ್ಗೆಟ್ ಎಷ್ಟಿರುತ್ತೆ? 99. ಸೊ ಇಲ್ಲಿ ಎಷ್ಟು ಬಂದಿದೆ? ಎಕ್ಸಾಕ್ಟ್ಲಿ 101. ಅಂದರೆ ನಮ್ಮದು 20 ಪಾಯಿಂಟ್ಸ್ ಡನ್. ಕಾರಣ ಯಾಕೆ 100 ಇಟ್ಟಿದ್ದೀವಿ? ಸೊ ನಮ್ಮ ರೇಂಜ್ ಮೇಲ್ಗಡೆವರೆಗೆ ಇತ್ತಲ್ಲ, ಯಾಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ನೋಡಿ, ಇದು ಮಿಡ್ ಪಾಯಿಂಟ್. ನಾನು ನಿಮ್ಗೆ ಹೇಳಿದಾಗೆ 74ಇಂದ ಏಕ್ದಮ್ ಹೋಗ್ಲಿಕ್ಕಾಗಲ್ಲ. ಒಂದು ಸ್ಟಾಪ್ ಕೊಟ್ಟು ಮತ್ತಿರ್ಗ ಬಂದು ಮತ್ತಿರ್ಗ ಹೋಗೋದೆಲ್ಲ ಮಾಡುತ್ತೆ. ನಮ್ಗೆ ಅಷ್ಟೆಲ್ಲ ರಿಸ್ಕ್ ಬೇಡ. ಸೊ ನಾವು ಕ್ಲೀನ್ ಆ್ಯಂಡ್ ಕ್ಲಿಯರಲ್ಲಿ ನಾವು 79 ಬ್ರೇಕ್ ಆದಾಗ ತಗೊಂಡ್ರು ನಮಗೆ 101ವರೆಗೆ ಬಂದಿದೆ. ಸೊ ಕ್ಲಿಯರಾಗಿ ನಮ್ಮದು ಆಫ್ಟರ್ನೂನ್ ಸೆಕ್ಷನ್ ಸೆಕೆಂಡ್ ಹಾಫಲ್ಲೂ ನಮಗೆ ಟ್ರೇಡ್ ಬಂದಿದೆ. ಅದೇ ಟೈಮಲ್ಲಿ ನೀವು ಸಿಯನ್ನು ಕಂಪೇರ್ ಮಾಡಿದ್ರೆ ಸಿ ಕನ್ಫರ್ಮೇಷನ್ ಕೊಟ್ಟಿದೆ ನೋಡಿ. ಅಲ್ಲೂ ಸಹ 1 ಅವರ್ ಝೋನನ್ನು ರೀಟೆಸ್ಟ್ ಮಾಡಿ ಅಲ್ಲಿಂದ ನಂತರ ಅದು ಫಾಲ್ ಆಗಿ ಅದು ಬಾಟಮ್ ಟಚ್ ಆಗಿದೆ. ಅದು 1 ಅವರ್ ಝೋನಿನ ಬಾಟಮ್ ಟಚ್ ಆಗಿದೆ. ಆ ಟೈಮಲ್ಲಿ ನಮಗೆ ಕರೆಕ್ಟಾಗಿ ಅಲ್ಲಿ ನಮ್ಮ ಟ್ರೇಡು ಸಿಕ್ಕಿರುತ್ತೆ. ಎಲ್ಲಿವರೆಗೆ ಅದು ಹೈ ಇದೆಯೋ, ಇವತ್ತು 1 ಅವರ್ ಝೋನಿನ ಹೈ ಇದೆಯೋ ಅಲ್ಲಿವರೆಗೆ ಬರಲೇಬೇಕಲ್ವ. ಸೊ ಅಲ್ಲಿ ಹೈ ಬಂದು 97 ಇತ್ತು. ಸೊ ಅಲ್ಲಿವರೆಗೆ ಬರುತ್ತೆ ಅನ್ನೋ ಕನ್ಫರ್ಮೇಷನ್ ಇತ್ತು. ಆ 2 ಕನ್ಫರ್ಮೇಷನಿಂದ ಈ ಲೈನನ್ನು ಟಚ್ ಆಗುತ್ತೆ. ಸೊ ಆ ರೀತಿಯಲ್ಲಿ ಇವತ್ತಿನ ಟ್ರೇಡ್ ಸಕ್ಸಸ್ಫುಲ್ ಆಗಿತ್ತು. ಬೆಳಗ್ಗೆ 20, ಮಧ್ಯಾಹ್ನ 20 ಸಿಕ್ಕಿದೆ. ನಾವು ಯಾವುದೇ ರೀತಿಯ ಟ್ರ್ಯಾಪಿಗೆ ಇವತ್ತು ಸಿಕ್ಕಾಕೊಳ್ಳಿಲ್ಲ. ಸೊ ಮಾರ್ಕೆಟ್ ಎಲ್ಲೂ ಹೋಗಿರಲಿಲ್ಲ, ಇವತ್ತು ಇಲ್ಲೇ ಇತ್ತು, ರೇಂಜ್ ಒಳಗೆ ಇತ್ತು. ಬಟ್ ರೇಂಜಲ್ಲೂ ಸಹ ನಮಗೆ ಬೇಕಾಗುವ ಮೂಮೆಂಟ್ಸನ್ನು 20 ಪಾಯಿಂಟ್ಸನ್ನು ಕರೆಕ್ಟಾಗಿ ಕೊಟ್ಟಿದೆ. ಮಾರ್ಕೆಟ್ ಏನು ಮಾಡ್ತಿದೆ, ಮೊನ್ನೆಯಿಂದ ಕೊಟ್ಟಂಥ ಒಂದೇ ಸಲ ಕೊಟ್ಟಂಥ 500 ಅನ್ನೋ ರೇಂಜನ್ನು 500 ಪಾಯಿಂಟ್ಸ್ ರೇಂಜ್ ಇತ್ತು. ನಿನ್ನೆ ಅದನ್ನು 300ಗೆ ಇಳಿಸಿತ್ತು. ಇವತ್ತು ಅದನ್ನು 150ಗೆ ಇಳಿಸಿದೆ. 390ಇಂದ 232 ಅಂದರೆ 150 ಹತ್ತತ್ರಕ್ಕೆ ಇಳಿಸಿದೆ. ಹೋಗ್ತಾ ಹೋಗ್ತಾ ಅದು ಇಳಿಸ್ತಾ ಲೋ ಮಾಡಿ 100ಗೆ ತಂದು ನಿಲ್ಲಿಸುತ್ತೆ. ಮತ್ತು ತಿರ್ಗಾ ಕನ್ಸ್ಟ್ರಿಕ್ಟ್ ಆದ ನಂತರ ತಿರ್ಗಾ ಒಂದ್ಸಲಿ ಬ್ಲಾಸ್ಟ್. ಇದು ಅದು ಮಾರ್ಕೆಟ್ನ ನಿಯಮ. ಸೊ ನಾವು ಅದನ್ನು ಅರ್ಥ ಮಾಡ್ಕೊಂಡ್ವಿ ಅಂತಾದರೆ ನಾವು ಇದರಲ್ಲಿ ಸಕ್ಸಸ್ ಆಗ್ಬೋದು. ಸಿಂಪಲ್ಲಾಗಿ ಒಂದು ಲೈನ್ಸ್ಗಳನ್ನು ಹಾಕಿ ಸಿಸ್ಟಮ್ಯಾಟಿಕ್ ಡಿಸಿಪ್ಲಿನ್ಡ್ ರೂಲ್ಸ್ಗಳನ್ನು ಮಾಡಿ ಸಕ್ಸಸ್ಫುಲ್ ಆಗೋದಕ್ಕೆ ಇದಕ್ಕಿಂತ ಈಸಿಯೆಸ್ಟ್ ಮೆಥಡ್ ಎಲ್ಲೂ ಇಲ್ಲ. ಯಾವುದೇ ಒಂದು ಇಂಡಿಕೇಟ್ರ್ ಬೇಡ, ಯಾವುದೇ ಒಂದು ನಿಮ್ಮ ಒಂದು ಗೈಡೆನ್ಸ್ ಆಗಲಿ, ಟಿಪ್ಸ್ಗಳಾಗಲಿ ಯಾವುದೂ ಅಗತ್ಯ ಇಲ್ಲ. ನಾವೇ ಕಲಿತು ಆರಾಮಾಗಿ ಮಾಡ್ಬೋದಾದಂತಹ ಒಂದು ವ್ಯವಸ್ಥೆ. ಇದಕ್ಕೆ ಎಲ್ಲರೂ ತೊಗೊಬೇಕು, ಎಲ್ಲರೂ ಬೆನಿಫಿಟ್ ಆಗಬೇಕು ಅನ್ನೋದು ನಮ್ಮ ಒಂದು ಆಸೆ. ಅದಕ್ಕೋಸ್ಕರ ನಾವು ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಬನ್ನಿ, ಅಲ್ಲಿ ಜಾಯ್ನ್ ಆಗಿ. ಜೊತೆಗೆ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡಿ, ಆ್ಯಪನ್ನು ನಾವು ಲಾಂಚ್ ಮಾಡಿದ್ದೀವಿ. ಸೊ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೂ ನೀವು ಎಲ್ಲದನ್ನು ವೀಡಿಯೋಸ್ಗಳು ಕೆಲವು ಫ್ರೀ ವೀಡಿಯೋಸ್ಗಳಿವೆ, ಅದನ್ನು ನೋಡ್ಬೋದು. ಅದಾದ ನಂತರ ನಮ್ಮದೆಲ್ಲ ಕೆಲವೆಲ್ಲ ಪೇಯ್ಡ್ ಕೋರ್ಸಸ್ಗಳಿದೆ, ಅದನ್ನು ನೀವು ತಗೊಂಡು ನೀವು ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಥ್ಯಾಂಕ್ ಯು ಫ್ರೆಂಡ್ಸ್.